ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮೊಟ್ಟೆ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊಟ್ಟೆ ಜೊತೆಗೆ ನಾನು ನೋಡಿ ಇಸ್ಕಿದ ಬೇಳೆ ಒಣಗಿರುವಂಥದ್ದು ನಾನು ನೆನೆಸಿದ್ದೀನಿ, ಮತ್ತು ಕಡಲೆಕಾಳು ಒಣಗಿರುವಂಥದ್ದು ನೆನೆಸಿಟ್ಕೊಂಡಿದ್ದೀನಿ. 2 ಹಿಡಿ ಕಡಲೆಕಾಳು, 2 ಹಿಡಿ ಹಿಚ್ಕಿದ ಬೇಳೆ, ಇಷ್ಟನ್ನು ನಾನು ನೆನೆಸಿ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. 1-2 ಅವರ್ ನೆನೆಸಿರ್ತೀನಿ. ಅದರ ಜೊತೆಗೆ 2 ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ, ಮತ್ತು 2 ಟೊಮೆಟೊ ರುಬ್ಬಕ್ಕೆ ಮಸಾಲೆ ಜೊತೆಗೆ. ಮಸಾಲೆಗೆ ನೋಡಿ 2 ಟೊಮೆಟೊ ತೆಗೆದುಕೊಂಡಿದ್ದೀನಿ, ಒಂದಷ್ಟು ಚಕ್ಕೆ, 2 ಲವಂಗ, ಸ್ವಲ್ಪ ಅರಿಶಿನ, 3.5 ಸ್ಪೂನಷ್ಟು ಮಿಕ್ಸ್ ಮಸಾಲೆ ಪುಡಿ, 2 ಸ್ಪೂನ್ ಖಾರದ ಪುಡಿ, 1 ಬೆಳ್ಳುಳ್ಳಿ, ಮತ್ತು ಸುಟ್ಟುಕೊಂಡಂತಹ ಈರುಳ್ಳಿ 3/4 ಭಾಗ, ಸ್ವಲ್ಪ ಕಾಯಿ, ಇಷ್ಟು ನಾನು ಮಸಾಲೆಗೆ ತೆಗೆದಿಟ್ಕೊಂಡಿದ್ದೀನಿ. ಮೊಟ್ಟೆನ ನಾನು 6 ಮೊಟ್ಟೆ ಬೇಯಕ್ಕೆ ಇಟ್ಟಿದ್ದೀನಿ, ಬೇಯ್ತಾ ಇದೆ, ನೇನು ಬೇಯುತ್ತೆ 6 ಮೊಟ್ಟೆ. ಈಗ ಇನ್ನೊಂದು ಸ್ಟವ್ ಮೇಲೆ ಮತ್ತೊಂದು ಪಾತ್ರೆ ಇಟ್ಕೊಳ್ಳೋಣ. ಆ ಪಾತ್ರೆಗೆ ನೋಡಿ ಈ ಚೆಂಬಲ್ಲಿ 3 ಚೆಂಬು ನಾನು ನೀರನ್ನು ತೆಗೆದುಕೊಳ್ತಾ ಇದ್ದೀನಿ. ಈಗ ಅದೇ ಪಾತ್ರೆಗೆ ನಾನು ನೆನೆಸಿಟ್ಕೊಂಡಂತಹ ಇಸ್ಕಿದ ಬೇಳೆ ಮತ್ತು ಕಡಲೆಕಾಳನ್ನು ಸೇರಿಸಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದು ಒಂದು ಅರ್ಧ ಭಾಗ ಬೇಯಲಿ. ಅರ್ಧ ಭಾಗ ಬೇಯೋ ತನಕ ನಾವು ಟೊಮೆಟೊನ ಸೇರಿಸಬಾರ್ದು. ಈಗ ನಾವು ಮಸಾಲೆನ ಮಿಕ್ಸ್ ಮಾಡ್ಕೊಳ್ಳೋಣ. ಲವಂಗ ಮತ್ತು ಚಕ್ಕೆನ ತೆಗೆದುಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ, ಮತ್ತು ಕಾಯಿ ಚೂರನ್ನು ಕೂಡ ನಾನು ತೆಗೆದುಕೊಳ್ತಾ ಇದ್ದೀನಿ. ಇಷ್ಟನ್ನು ಪುಡಿ ಮಾಡ್ಕೊಳ್ಳೋಣ. ಪುಡಿ ಮಾಡಿಕೊಂಡಂತಹ ಇಂಗ್ರೀಡಿಯೆಂಟ್ಸ್ ಜೊತೆಗೆ 2 ಟೊಮೆಟೊನ ಸೇರಿಸಿ ಅದನ್ನು ರುಬ್ಕೊಳ್ತಾ ಇದ್ದೀನಿ. ಈಗ ಈರುಳ್ಳಿ ಒಂದು ಸೈಡಿಗೆ ತೆಗೆದು ಪ್ರತಿಯೊಂದನ್ನು ನಾನು ಮಸಾಲೆ ಐಟಮ್ಸ್ ಎಲ್ಲ ಕೂಡ ಜಾರ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಐಟಮ್ಸ್ ಕೂಡ ಜಾರ್ಗೆ ಹಾಕ್ಕೊಂಬಿಡೋಣ. ಅರಿಶಿನ, ಖಾರದ ಪುಡಿ, ಮಸಾಲೆ ಪುಡಿ, ಬೆಳ್ಳುಳ್ಳಿ, ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡಂತಹ ಇಂಗ್ರೀಡಿಯೆಂಟ್ಸ್ ಜೊತೆಗೆ ನಾನು ಲಾಸ್ಟ್ನಲ್ಲಿ ಈರುಳ್ಳಿ ಸುಟ್ಕೊಂಡಿರುವಂಥದ್ದು ಸೇರಿಸ್ತಾ ಇದ್ದೀನಿ. ಇದನ್ನು ಈಗ ಹಾಕಿ ಮಸಾಲೆನ ನುಣ್ಣಗೆ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಾಡಿದ್ರೇ ಸ್ಮೆಲ್ಲು ಚೆನ್ನಾಗಿರುತ್ತೆ ಸಾಂಬಾರು. ಮಸಾಲೆ ರುಬ್ಬೋದ್ರಲ್ಲೂ ಕೂಡ ಸಾಂಬಾರು ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ಒಂದಾದ್ರ ಮೇಲೆ ಒಂದು ಯಾವ ರೀತಿ ರುಬ್ಕೋಬೇಕು ಅಂತ ನೋಡ್ಕೊಳ್ಳಿ. ಮೊದಲು ಮಸಾಲೆ ಚೆನ್ನಾಗಿ ಇದ್ರೇ ಸಾಂಬಾರು ಚೆನ್ನಾಗಿರೋದು. ಈ ರೀತಿ ಮಸಾಲೆ ರುಬ್ಕೊಂಡಿದ್ದೀವಿ. ಈಗ ಸಾಂಬಾರು ತುಂಬ ಟೇಸ್ಟಾಗಿರುತ್ತೆ. ಇದೇ ರೀತಿ ನೀವು ಕೂಡ ಮಸಾಲೆನ ಮಿಕ್ಸ್ ಮಾಡ್ಕೊಳ್ಳಿ. ಈ 2 ಟೊಮೆಟೊ ಜೊತೆಗೆ ನಾನು ಕಾಯಿ ಪೀಸ್ಗಳನ್ನು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಈಗ ಮೊಟ್ಟೆ ಬೆಂದಿರುತ್ತೆ. ಸ್ಟವನ್ನು ಆಫ್ ಮಾಡೋಣ. ತಣ್ಣೀರನ್ನು ಸೇರಿಸೋಣ. ಅದಕ್ಕೆ ಕಾಳು ಅರ್ಧ ಬೆಂದ ಮೇಲೆ ಇಸ್ಕಿದ ಬೇಳೆ ಕಾಲು 2 ನೋಡಿ, ಟೊಮೆಟೊ ಮತ್ತು ಕಾಯಿ ಪೀಸು 2 ಸೇರಿಸ್ತಾ ಇದ್ದೀನಿ. ಇದು ಕೂಡ ಬೇಯಲಿ ಫ್ರೆಂಡ್ಸ್. ಇವಾಗ ಕಾಳು ಬೆಂದಿದೆಯಾ ಇಲ್ವಾ ಅಂತ ನೋಡೋಣ. ನೋಡಿ ಬೆಂದಿದೆ. ಇಸ್ಕಿದ ಅವರ ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ. ಈಗ ನಾವು ಮಸಾಲೆನ ರುಬ್ಬಿಟ್ಕೊಂಡಂಥದ್ದು ಸೇರಿಸೋಣ. ಜಾರಲ್ಲಿರುವಂತಹ ಮಸಾಲೆ ಕೂಡ ನೀರಾಕಿ ಎಲ್ಲ ನೀಟಾಗಿ ಹಾಕೋಣ ಪಾತ್ರೆಗೆ. ಈಗ ನಾವು ನೀರು ಎಷ್ಟು ಬೇಕು ಅಂತ ನೋಡಿಕೊಂಡು ಸೇರಿಸೋಣ. ಸಾಕು ಫ್ರೆಂಡ್ಸ್. ಸಾಂಬಾರೆಲ್ಲ ಕುದಿಯೋ ಅಷ್ಟರಲ್ಲಿ, ನೀಟಾಗಿ ಸಾಂಬಾರು ಆಗೋ ಅಷ್ಟರಲ್ಲಿ ಸರಿಯಾಗುತ್ತೆ. ಇಷ್ಟು ನೀರು ಹಾಕಿದರೆ ಸಾಕು.
4.25 ಚೆಂಬು ನೀರು ಆಯಿತು ಫ್ರೆಂಡ್ಸ್. 4.25 ಚೆಂಬು ನೀರು ನೋಡಿ, 4.25 ಚೆಂಬು ನೀರು ಆಯಿತು. ಇದು ಒಂದು ಕುದಿ ಬರಲಿ. ಅಷ್ಟರಲ್ಲಿ ನಾವು ಮೊಟ್ಟೆನ ನೋಡಿ ಎಲ್ಲ ಈ ರೀತಿ ಪೀಸ್ಗಳನ್ನಾಗಿ ಮಾಡಿಟ್ಕೋಬೇಕು. ಈ ಉಂಡೆ ಮಾತ್ರ ಯೆಲ್ಲೋ ಕಲರ್ ಮಾತ್ರ ಹಾಗೆ ಇಟ್ಕೋಬೇಕು. ಒಂದು ಮಾತ್ರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಟೇಸ್ಟ್ಗೋಸ್ಕರ ಒಂದನ್ನು ಸೇರಿಸ್ತೀನಿ ಮೊಟ್ಟೆ ಜೊತೆ. ಇದನ್ನು ಈಗಲೇ ಸೇರಿಸಲ್ಲ, ಯಾಕಂತಂದರೆ ಇದೆಲ್ಲ ಪೂರ್ತಿ ಸೀದೋಗುತ್ತೆ. ಅದರಿಂದಾಗಿ ಲಾಸ್ಟ್ನಲ್ಲಿ ಇನ್ನೇನು ಇಳಿಸ್ತೀವಿ ಅಂದಾಗ ಮಾತ್ರ ಇದನ್ನು ಸೇರಿಸ್ಬೇಕು. ಈಗ ಒಂದು ಕುದಿ ಬಂದ ಮೇಲೆ ನಾವು ಇದನ್ನು ಸೇರಿಸೋಣ. ಈಗ ನಾವು ಉಪ್ಪನ್ನು ಸೇರಿಸ್ತಾ ಇದ್ದೀನಿ, ಕಲ್ಲುಪ್ಪು. ಈಗ ಇಲ್ಲೋದು 5 ಬಿಟ್ಟು ಮಿಕ್ಕಿದ್ದೆಲ್ಲ ಕೂಡ ನಾನು ಸೇರಿಸ್ತಾ ಇದ್ದೀನಿ. ಒಂದು ಪೀಸ್ ಮಾತ್ರ ಎಲ್ಲೋದು ಹಾಕ್ತಾಯಿದ್ದೀನಿ, ಪೀಸ್ಗಳು ಮಾಡಿ. ಮಿಕ್ಕಿದ್ದೆಲ್ಲನೂ ಕೂಡ ವೈಟ್ದು ಸೇರಿಸ್ತಾ ಇದ್ದೀನಿ. ಎಲ್ಲೋದು ಹಾಗೆ ಇಡ್ತೀನಿ. ಚೆನ್ನಾಗಿ ಬೇಯಬೇಕು ಸಾಂಬಾರು, ಚೆನ್ನಾಗಿ ಕುದಿಯೋ ತನಕ ಕುದಿಸೋಣ. ನೋಡಿ ಫ್ರೆಂಡ್ಸ್, ಸಾಂಬಾರು ಹಾಕ್ತಾ ಬಂದಿದೆ. ಇನ್ನೇನು ಒಂದು 5 ನಿಮಿಷದಲ್ಲಿ ಸಾಂಬಾರು ಪೂರ್ತಿ ಆಗುತ್ತೆ. ಆ ಟೈಮ್ನಲ್ಲಿ ನಾವು ಈ ಮೊಟ್ಟೆನ ಒಳಗಡೆ ಇರುವಂತಹ ಗುಂಡಗಿರುವಂಥದ್ದನ್ನು ಸೇರಿಸೋಣ. ಬೇಯಲಿ ಅದು. ಒಂದು 5 ನಿಮಿಷದಲ್ಲಿ ಸಾಂಬಾರು ರೆಡಿ ಆಗುತ್ತೆ. ಈಗ ನಾವು ಸಾಂಬಾರಿಗೆ ಒಗ್ಗರಣೆ ಕೊಡೋಣ. ಒಂದು ಪಾನನ್ನು ಇಟ್ಕೊಳ್ಳೋಣ. ಒಂದು ಪಾನ್ಗೆ ಒಂದು 3 ಸ್ಪೂನಷ್ಟು ಆಯಿಲನ್ನು ಸೇರಿಸ್ತಾ ಇದ್ದೀನಿ, ಸಾಕಷ್ಟು ಆಯಿಲು. ಸ್ವಲ್ಪ ಸಾಸಿವೆನ ಸೇರಿಸ್ತಾ ಇದ್ದೀನಿ. ಸಾಸಿವೆ ಸಿಡಿಸಿಡ ಅಂದಮೇಲೆ ಸ್ವಲ್ಪ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಮತ್ತು ಅದರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಇಷ್ಟೂ ಫ್ರೈ ಆಗಲಿ, ಚೆನ್ನಾಗಿ ಫ್ರೈ ಆಗಬೇಕು ಒಗ್ಗರಣೆ. ಸಾಂಬಾರು ಚೆನ್ನಾಗಿ ಕುದ್ದರೆ ಸಾಂಬಾರು ತುಂಬಾ ಟೇಸ್ಟಾಗಿರುತ್ತೆ. ಕುದಿಬೇಕು, ಸಾಂಬಾರು ಚೆನ್ನಾಗಿ ಕುದಿಸ್ಬೇಕು. ನಿಮಗೆ ಒಗ್ಗರಣೆ ಬೇಗ ಬೇಯಬೇಕು, ಒಳ್ಳೆ ಟೇಸ್ಟ್ ಬರಬೇಕಂದ್ರೆ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸಿ. ಬೇಗ ಒಗ್ಗರಣೆನೂ ಆಗುತ್ತೆ ಮತ್ತು ಟೇಸ್ಟು ಬರುತ್ತೆ. ನೋಡಿ, ಉಪ್ಪು ಹಾಕಿದ ತಕ್ಷಣ ಎಷ್ಟು ಬೇಗ ಬೆಂದೋಯ್ತು ನೋಡಿದ್ರ ಒಗ್ಗರಣೆ. ಈಗ ನಾವು ಒಗ್ಗರಣೆನ ಪಾತ್ರೆಗೆ ಸೇರಿಸೋಣ. ಸ್ಟವನ್ನು ಆಫ್ ಮಾಡಿ ಈ ಪಾತ್ರೆದು ಸಿಮ್ಮನ್ನು ಡೌನ್ ಮಾಡ್ಕೊಳ್ಳೋಣ ಒಗ್ಗರಣೆ ಸೇರಿಸುವಾಗ, ಯಾಕಂದರೆ ಸಿಡಿಯುತ್ತೆ. ಅದರಿಂದಾಗಿ ಎಲ್ಲಾದರೂ ಮುಖಕ್ಕೆ ಸಿಡಿದ್ರೆ ಕಷ್ಟ. ಈಗ ಪ್ಲೇಟನ್ನು ಮುಚ್ಚೋಣ. ಒಳ್ಳೆ ರುಚಿಯಾದಂತಹ ಸಾಂಬಾರು ರೆಡಿ ಆಯಿತು. ಮೊಟ್ಟೆ ಸಾಂಬಾರು ಹಿಸ್ಕಿದ ಬೇಳೆ ಮತ್ತು ಕಡಲೆಕಾಳು ಜೊತೆ ಬಹಳ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಮಾಡಿ ನೋಡಿ, ತಿಂದು ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತಂತಂದರೆ ಇದು ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು. ನೋಡಿ ಫ್ರೆಂಡ್ಸ್, ಈ ರೀತಿ ಕುದ್ದರೆ ಸಾಂಬಾರು ರೆಡಿ ಆಗಿದೆ ಅಂತ ಅರ್ಥ. ಈಗ ನಾನು ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಈಗ ಸಾಂಬಾರನ್ನು ನಾವು ಸರ್ವಿಂಗ್ ಬೌಲ್ಗೆ ತೆಗೆದುಕೊಂಡ್ಬಿಡೋಣ. ಮೊಟ್ಟೆ ಸಾಂಬಾರು ಚಪಾತಿಗೆ ತಿಂತೀರಾ, ಪೂರಿಗೆ ತಿಂತೀರಾ, ದೋಸೆಗೆ ತಿಂತೀರಾ, ಪರೋಟಕ್ಕೆ ತಿಂತೀರಾ,
ಮುದ್ದೆಗೆ ತಿಂತೀರಾ, ರೈಸ್ಗೆ ತಿಂತೀರಾ, ಏನಕ್ಕೆ ತಿಂತೀರಾ ತಿನ್ನಿ. ಎಷ್ಟು ರುಚಿಯಾಗಿರುತ್ತಂತಂದರೆ ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್. ಯಾವುದಕ್ಕೂ ಬೇಕಾದರೂ ನೀವು ತಿಂದ್ಕೋಬೋದು. ತುಂಬಾ ಟೇಸ್ಟಾಗಿರುತ್ತೆ. ಎಲ್ಲರೂ ಮಾಡಿ ನೋಡಿ, ತಿಂದು ನೋಡಿ. ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ನಮ್ಮ ಚಾನಲನ್ನು, ಅವರು ಹೊಸದಾಗಿ ನೋಡೋರು, ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ, ಲಾಸ್ಟ್ನಲ್ಲಿ ಹಾಕಿದರೆ ಹಾಗೇ ಇರುತ್ತೆ, ಸೀದೋಗೋದಿಲ್ಲ. ಮೊಟ್ಟೆನ ಒಂದೆರಡು ಮಾತ್ರ ನೀವು ಹಾಕ್ಬೋದು ಮೊದಲೇ. ಲಾಸ್ಟ್ನಲ್ಲಿ ಆ ರೀತಿ ಹಾಕಿದರೆ ಹಾಗೇ ಇರುತ್ತೆ. ತುಂಬಾ ಟೇಸ್ಟಾಗಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಮೊಟ್ಟೆ ಸಾಂಬಾರ್ ರೆಡಿ. ಎಷ್ಟು ಚೆನ್ನಾಗಿದೆ ನೋಡಿ. ಬಾಯಲ್ಲಿ ನೀರು ಬರ್ತಾ ಇದೆಯಲ್ಲ ತಿನ್ನಬೇಕಂತ.